ತಾಲೂಕಿನ ಕುರ್ಡಿ ಗ್ರಾಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಮುಂಗಾರು ಪೂರ್ವ ಕೃಷಿ ಅಭಿಯಾನ ಕಾರ್ಯಕ್ರಮಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಶ್ರೀವಾಣಿ ಚಾಲನೆ ನೀಡಿ, ಮುಂಗಾರು ಹಂಗಾಮು ಪ್ರಾರಂಭವಾಗುವುದರಿಂದ ರೈತರಿಗೆ ಆಧುನಿಕ ಸುಧಾರಿತ ಕೃಷಿಯ ಬಗ್ಗೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗಾಗಿ ಹಮ್ಮಿಕೊಂಡಿರುವ ಹಲವು ಯೋಜನೆಗಳ ಬಗ್ಗೆ, ಕೃಷಿ ಕ್ಷೇತ್ರದಲ್ಲಿನ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ನೀಡುವುದು, ಮಣ್ಣು ಪರೀಕ್ಷೆ, ಬೆಳೆ ವಿಮೆ, ಬೆಳೆ ಸಾಲ, ಬಿತ್ತನೆ ಬೀಜ, ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರೊಂದಿಗೆ ಕೃಷಿ ವಿಜ್ಞಾನಿಗಳ ತಂಡದಿಂದ ನೇರ ಸಂವಹನವನ್ನು ಜೂನ್ 12ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ರೈತರು ಕೃಷಿಯಲ್ಲಿ ಹೆಚ್ಚು ಲಾಭವನ್ನು ಪಡೆಯಬೇಕಾದಲ್ಲಿ ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಕೀಟ ಮತ್ತು ರೋಗ ನಿಯಂತ್ರಣ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಕೃಷಿ ವೆಚ್ಚದಲ್ಲಿ ಗಣನೀಯವಾಗಿ ಕಡಿಮೆಯಾಗುವುದರಿಂದ ಹೆಚ್ಚು ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಪರಿಸರಕ್ಕೆ ಪೂರಕವಾದ ಬೆವೇರಿಯಾ ಬ್ಯಾಸಿಯಾನ ಎನ್ನುವ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಹಾಗೂ ಟ್ರೇಮ್ ಕೋಡರ್ಮಾ ಜೈವಿಕ ಶಿಲೀಂಧ್ರ ನಾಶಕವನ್ನು ಅಭಿವೃದ್ಧಿಪಡಿಸಿದ್ದು, ಇವುಗಳನ್ನು ರೈತರು ಬಳಸಿ ಕೀಟ ಮತ್ತು ರೋಗ ಬರದಂತೆ ತಮ್ಮ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಎಲ್ಲೋ ಒಂದು ಕಡೆ ಮೇಲೆ ಸಿಂಪರಣೆ ಮಾಡಿದ್ರೆ ಕಡಿಮೆ ಆಗಲ್ಲ. ಇಡೀ ಹೊಲಕ್ಕೆ ನೀವು ಇದನ್ನ ಒಂದು ಬಕೆಟಲ್ಲಿ ಕಡಿಮೆ ಹೊಲ ಇದ್ದರೆ ಅಥವಾ ನೀವು ಸಿಂಪರಣೆ ಮಾಡ್ತೀರಲ್ಲ, ನಾಜಲ್ ಮುಂದಿಂದ ಲೂಸ್ ಮಾಡ್ಕೋಬೇಕು. 1 ಲೀಟರ್ ನೀರಿಗೆ ಒಂದು 5 ಗ್ರಾಮ್ ಪುಡಿ ಕಲಿಸ್ಕೋಬೇಕು. 20 ಲೀಟ್ರ್ ನೀರಿದ್ರೆ ಒಂದು 100 ಗ್ರಾಮ್ ಪುಡಿ. ಇದನ್ನು ಕಲಿಸ್ಕೊಂಡು ನಾಜಲ್ ಲೂಸ್ ಮಾಡಿ ಬಡ್ಡಿಗೆ ಬಿಟ್ಕೊಂಡು ಬರ್ಬೇಕ್ರಿ. ಏನು ನೀವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿ ನಿಮಗೆ ಒಣಗೋದು ಕಾಣಿಸಿತ್ತು ಅಂತಂದರೆ ಆ ಮೂಮೆಂಟ್ ಬಂದರೆ ಎಲ್ಲ ಇಡೀ ಹೊಲ ಮಾಡಬೇಕು. ಯಾಕಂದರೆ ಹುಳ ಎಲ್ಲಿರ್ತದೆ ನಿಮಗೆ ಗೊತ್ತಾಗಂಗಿಲ್ಲ. ಅದೇ ರೋಗದ್ದಾದರೆ ಏನು ಮಾಡ್ಬೇಕಂದ್ರೆ ಎಲ್ಲಿ ರೋಗ ಬಂದಿರ್ತದೆ ಅಲ್ಲಿ ಮತ್ತು ಅದ್ರ ಸುತ್ತಮುತ್ತ ಇರೋ ಗಿಡಕ್ಕೆ ಹಾಕ್ಬೋದು. ಅದು ಟ್ರೈಕೋಡರ್ಮಾ ಅಂತ ಬರ್ತದೆ, ಆ ಪುಡಿ ಮಿಕ್ಸ್ ಮಾಡಿ ಹಾಕ್ಬೋದು. ಆಯಿತಾ? ಹುಳದ ತೊಂದರೆ ಐತೆ ಅಂತ ನಿಮಗೆ ಈ ವರ್ಷ ಗೊತ್ತಾದರೆ ನೆಕ್ಸ್ಟ್ ವರ್ಷನೂ ಬರೋ ಚಾನ್ಸಸ್ ಇರ್ತಾವೆ ಹುಳ. ಅವಾಗ ಏನು ಮಾಡ್ಬೇಕಂದ್ರೆ ಬಿತ್ತೋಕ್ಕಿಂತ ಮುಂಚೆನೇ ಇದು ತಿಪ್ಪೆ ಗೊಬ್ಬರದಾಗ, ಸರ್ಕಾರಿ ಗೊಬ್ಬರದಾಗ ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಇದ್ರಾಗೆಲ್ಲ ಸೂಕ್ಷ್ಮ ಜೀವಿ ಇರ್ತಾವೆ. ತಿಪ್ಪೆ ಗೊಬ್ಬರ ನಿಮಗೆ ಸಿಗಲ್ಲ ಅಂತಂದ್ರೇನು ಎರೆಹುಳು ಗೊಬ್ಬರ ಅಂತೇಳಿ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗ್ತದೆ. ಎರೆಹುಳು ಅಂದರೆ ಗೊತ್ತಲ್ಲ ನಿಮಗೆ, ಮಳೆ ಹುಳು ನೀವು ಕೆದರಿದರೆ ಕಾಣಿಸ್ತಾವೆ. ಅದ್ರದ್ದು ಗೊಬ್ಬರ ನಾವು ತಯಾರಿ ಮಾಡ್ತೀವಿ ನಮ್ಮ ಯೂನಿವರ್ಸಿಟಿಯಲ್ಲಿ. ಅದು ತೊಗೊಂಡು ಬಂದು ಅದರಲ್ಲಿ ಮಿಶ್ರಣ ಮಾಡಿ ಇದನ್ನು ಒಂದು 4 ದಿನ ಮನೆಯಲ್ಲೇ ನೆರಳಲ್ಲಿ ಬಿಡಬೇಕು. ಬಿಟ್ಟು ನೀವು ಬಿತ್ತೋಕ್ಕಿಂತ ಮುಂಚೆ ಕುಂಟೆ ಹೊಡಿತೀರಲ್ಲ, ಲ್ಯಾಂಡ್ ಏನು ರೆಡಿ ಮಾಡ್ಕೊತೀರಲ್ಲ, ಆ ಟೈಮಲ್ಲಿ ಮಣ್ಣಿನಲ್ಲಿ ಸೇರಿಸ್ಬೇಕು. ಅಂದರೆ ಹೋದ ವರ್ಷ ನಮಗೆ ಹುಳ ಬಂದಿತ್ತು ಅಂದರೆ ನೆಕ್ಸ್ಟ್ ಇಯರ್ನು ಬರೋ ಚಾನ್ಸಸ್ ಇರ್ತಾವೆ. ಸೇರಿಸ್ಕೊಂಡ್ರೆ ಏನಾಗ್ತದೆ ಅಂದರೆ ನೀವು ಇನ್ನೂ ಬಿತ್ತೋಕ್ಕಿಂತ ಮುಂಚೆನೇ ಇವೆಲ್ಲ ಹುಳ ಸತ್ತೋಗ್ತವೆ. ಇದು ಹೆಂಗಂತಂದರೆ ಪುಡಿ ಇದು ಏನು ಮಾಡ್ತದೆ ಅಂತಂದರೆ, ಈಗ ನಾವು ಮನುಷ್ಯರಿಗೆ ಚರ್ಮ ರೋಗ ಬರುತ್ತಲ್ಲ, ಅದೇ ಥರ ಹುಳಗಳಿಗೂ ಚರ್ಮ ರೋಗಗಳು ಬರ್ತವೆ. ಆ ಚರ್ಮ ರೋಗ ಬರೋಂಥ ಸೂಕ್ಷ್ಮ ಜೀವಿ ಇದ್ರಾಗಿರ್ತದೆ. ಇದು ಹೋಗಿ ಪುಡಿ ಅದಕ್ಕೆ ಮೈಗೆ ಟಚ್ ಆದರೆ ಏನಾಗ್ತದೆ, ಅದಕ್ಕೆಲ್ಲ ಚರ್ಮಕ್ಕೆ ರೋಗ ಬಂದುಬಿಟ್ಟು ಅದು ಸತ್ತೋದ್ಮೇಲೆ ಬೇರೆ ಈಗ ಒಂದು ಏನು ಹೆಲ್ದಿಯಾಗಿರೋ ಆರೋಗ್ಯಕರ ಹುಳ ಬಂದು ಅದನ್ನು ಟಚ್ ಮಾಡಿದ್ರೂ ಅದಕ್ಕೂ ಹತ್ತುತ್ತದೆ. ಅಂದರೆ ಇವ್ರಿಗೆ ಸಪೋಸ್ ಬಂದಿತ್ತು ಅಂದರೆ ಇವ್ರನ್ನ ನೀವು ಮುಟ್ಟಿದ್ರೆ ನಿಮಗೂ ಹತ್ತುತ್ತದೆ, ನೆಕ್ಸ್ಟ್ ನಿಮ್ಮನ್ನ ಮುಟ್ಟಿದ್ರೆ ಅವ್ರಿಗೂ ಹತ್ತುತ್ತದೆ. ಅದೇ ಥರ ಆರೋಗ್ಯವಾಗಿರೋ ಹುಳುಗಳನ್ನ ಇದಕ್ಕೆ ಟಚ್ ಮಾಡಿದ್ರೆ ಹತ್ತುತ್ತಾವೆ. ಆಮೇಲೆ ಇದ್ರದ್ದು ಏನಿರ್ತದಲ್ಲ ಪುಡಿದು, ಅವು ಮಣ್ಣಿನಲ್ಲೂ ಹರಡ್ಕೊತಾವೆ. ಅಂದರೆ ಚೆನ್ನಾಗಿರೋ ಹುಳು ಓಡಾಡೋವಾಗೂ ಅದ್ರ ಮೇಲೆ ಇದ್ರದ್ದು ಪುಡಿ ಹತ್ತಿ ಬಿಟ್ಟರೆ ಅವು ಸತ್ತೋಗ್ತವೆ. ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಹರೀಶ್ ಕುಮಾರ್ HV ಮಾತನಾಡಿ, ರೈತರು ತರಕಾರಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದರಿಂದ ರೈತರು ಹೆಚ್ಚಿನ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಸಂಸ್ಥೆ ವತಿಯಿಂದ ತರಕಾರಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದಕ್ಕೆ ಅಗತ್ಯವಾದ ತಂತ್ರಜ್ಞಾನ ಹಾಗೂ ಮಾಹಿತಿ, ಸುಧಾರಿತ ಬೀಜಗಳನ್ನು ರೈತರಿಗೆ ನೇರವಾಗಿ ನೀಡಲಾಗುತ್ತಿದೆ ಹಾಗೂ ತರಕಾರಿ ಸ್ಪೆಷಲ್ ಎನ್ನುವ ಸೂಕ್ಷ್ಮ ಪೋಷಕಾಂಶ ಒಳಗೊಂಡಿರುವ ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ದು, ಇದನ್ನು ರೈತರು ತಮ್ಮ ಬೆಳೆಗಳಿಗೆ ಸಿಂಪರಣೆ ಮಾಡಿದ್ದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮುಂಚೆನೆ ಅಂದ್ರೆ ಈ ಕಂಟ್ರೋಲ್ ಆಗಿಬಿಡುತ್ತೆ. ಒಂದೊಂದು ಪಾತ್ರಗಿತ್ತಿಂದ ನಿಮಗೆ ಒಂದೊಂದು 100ರಿಂದ 1000 ಮಟ್ಟ ಇಡುತ್ತೆ. ಅಷ್ಟು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಈಗ ಒಂದು ಹುಳ ಬಿತ್ತಂದ್ರೆ ಒಂದು 100 ಹುಳ 1000 ಹುಳ ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಇದು ಮೋಹಕ ಬಲೆ ಅಂತ ಹೇಳ್ತೀವಿ. ಹೌದಾ? ಇದೊಂದಾಯ್ತು. ಆಮೇಲೆ ನೀವು ಅತಿ ಹೆಚ್ಚಿಗೆ ಮೆಣಸಿನ ಗಿಡದಲ್ಲಿ ಸಕ್ಕಿಂಗ್ ಪೆಸ್ಟ್ ಅಂತ ಬರ್ತಾವೆ, ರಸ ಇರುವ ಕೀಟಗಳೆಲ್ಲ ಬರ್ತಾವೆ.
ಅವಕ್ಕೆ ಆಲ್ಮೋಸ್ಟ್ ಇತ್ತೀಚೆಗೆ ರೈತರೆಲ್ಲ ಭಾಳ ಹಾಕ್ತಿದ್ರು ನೀವು. ಅಂದರೆ ಮೆಣಸಿನ ಗಿಡದಲ್ಲಿ ಈ ನೀಲಿ ಕಲರ್ದು, ಆಮೇಲೆ ಬಿಳಿ ಕಲರ್ದು ಬರುತ್ತೆ, ಆಮೇಲೆ ಯೆಲ್ಲೋ ಕಲರ್ದು. ಇದರಿಂದ ಏನಾಗುತ್ತೆ ರೀ, ಆ ಹುಳುಗಳು ಸಣ್ಣ ಸಣ್ಣ ಹುಳುಗಳು ಇರ್ತಾವಲ್ಲ, ಈ ಕಲರಿಗೆ ಭಾಳ ಅಟ್ರಾಕ್ಷನ್ ರೀ. ಇದ್ರ ಮೇಲೆ ಗಮ್ ಇರುತ್ತೆ, ಬಂದು ಹತ್ಕೊಂಡು ಅಂದರೆ ಕಂಟ್ರೋಲ್ ಆಗಿಬಿಡುತ್ತೆ. ಅಂದರೆ ಬರೀ ಕೆಮಿಕಲ್ ಮೆಥಡಿಂದ ನಾವು ಏನು ಮಾಡ್ತೀವಿ, ಎಲ್ಲ ಹುಳುಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ ವಾತಾವರಣಕ್ಕೂ ಅದು ನಮ್ಗೆ ಕೆಟ್ಟ ಪರಿಣಾಮ ಬೀರುತ್ತಾ, ನಿಮ್ಮ ಖರ್ಚು ಜಾಸ್ತಿ ಆಗುತ್ತಾ, ಇಳುವರಿನೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಸಮಗ್ರ ಕೀಟ ನಿರ್ವಹಣೆ, ಸಮಗ್ರ ರೋಗ ನಿರ್ವಹಣೆ, ಮೇಡಮ್ ಅವರು ಆಲ್ರೆಡಿ ನಿಮ್ಗೆ ಹೇಳಿದರು, ಸಮಗ್ರ ರೋಗ ನಿರ್ವಹಣೆ, ಜೈವಿಕಗಳು ಅಂದರೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕಂತ ನಾವು ಹೇಳ್ತೀವಿ ಒಂದು ಮಾತು. ಅದೇ ಥರ ಏನಂದರೆ ಆ ಜೀವಿಗಳನ್ನು ಏನಂದರೆ ನಮಗೆ ಆಗ ರೋಗ ಬರ್ತಕ್ಕಂಥ ಜೀವಿಗಳನ್ನು ಸೂಕ್ಷ್ಮಾಣು ಜೀವಿಗಳು, ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಂದನೇ ಸಾಯ ಹೊಡೆದ ಒಂದು ಪದ್ಧತಿ. ಆಮೇಲೆ ಈ ಮೆಥಡ್ಗಳೆಲ್ಲ ಅಂದರೆ ಮೋಹಕ ಬಲೆಗಳಾಗಲಿ, ನಾವು ಸ್ಟಿಕ್ಕಿ ಟ್ರ್ಯಾಪ್ಗಳಂತೀವಿ. ಇಳುವರಿ ಎಲ್ಲ ಚೆನ್ನಾಗಿ ಬರಕತ್ತೆ. ನಮ್ಮದು ಮೇನ್ ಪ್ರಾಬ್ಲಮ್ ಏನಾಗಿರೋದು ಅಂದರೆ, ಮೆಣಸಿನಕಾಯಲ್ಲಿ ನೀವು 1 ಲಕ್ಷ ಎಕರೆಗೆ 1 ಲಕ್ಷ ಖರ್ಚು ಬರುತ್ತೆ, ಹತ್ತಿಯಲ್ಲಿ 50,000ವರೆಗೂ ಖರ್ಚು ಬರುತ್ತೆ. ಅದಕ್ಕೆ ಆದಷ್ಟು ನಾವು ಖರ್ಚು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಆದಾಯ ತಗೊಳ್ಬೋದು. ಮೆಣಸಿನಕಾಯಿಗೆ ಮುದುರು ರೋಗ ಜಾಸ್ತಿ ಐತ್ರಿ ನಮ್ಮ ಅಂದರೆ ಮುಟ್ಟು ರೋಗಕ್ಕೆ ಮುದುರು ರೋಗ ಐತಿ ನೋಡ್ರಿ, ಹೂವದಾಗಿನೇ ಇರ್ತಾವ. ಅದು ಟ್ರಿಪ್ಸ್ ಅಂತ ಹೇಳಿದ್ನಲ್ರಿ, ಆ ಟ್ರಿಪ್ಸಿಂದ ಅದು ಎಲೆ ಮುದುರ್ಕೊಳ್ಳೋದೇನಂದ್ರೆ ಸ್ವಲ್ಪ ಮಟ್ಟ ಕಂಟ್ರೋಲ್ ಅದು ಸಹ ಜಾಸ್ತಿ ರೀ. ಮುದುರು ರೋಗ ಒಂದು ತುಂಬಾ ಏನ್ ಮಾಡಬೇಕು, ಮೆಕ್ಕೆಜೋಳನ ಬಿಟ್ಟು ಸಜ್ಜನ ಬಿಟ್ಟು ಅಂದ್ರೆ ಏನಾಗುತ್ತೆ, ಒಂದು ಹೊಲದಿಂದ ಇನ್ನೊಂದು ಹುಳ ಬರಲ್ಲ. ಏನ್ ಮಾಡುತ್ತೆ, ಹುಳ ಗಾಳಿಗೆ ಬಂದ್ಬಿಡುತ್ತೆ. ಅದು ಕಂಡೀಷನ್ ನೀವು ಅದ್ರ ಸುತ್ತ ಮಾಡ್ಬಿಟ್ರಿ, ಮನೆಗೆ ಹೆಂಗ್ ಕಂಪೌಂಡ್ ಮಾಡ್ದಂಗ ಆಗುತ್ತಲ್ಲ, ಅದೇ ತರ ಸುತ್ತ ತುಂಬಾ ಬಿತ್ತಿ ಬಿಡ್ರಿ. ನೀವು ಗಾಳಿಗೆ ಹೆಚ್ಚಿಗೆ ಓಡುತ್ತದೆ. 3 ಲೈನ್ ಬಿತ್ತಿ ಬಿಟ್ರೆ ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗ್ ಒಂದು 50 ದಿನ ತನಕ ಯಾವ ಕುರುಡಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಭಾಳ ಖುಷಿ ಆಗ್ತದೆ, ಯಾಕಂದರೆ ನಾನು ಬಂದು 2 ವರ್ಷ ಮೇಲೆ ಆಯಿತು. ಸೈಂಟಿಸ್ಟ್ಗಳು ಕರೆಸ್ಬೇಕು ಅನ್ನೋ ಒಂದು ಭಾಳ ಆಸೆ ಇತ್ತು, ಕುರುಡಿ ಎಸ್ಪೆಷಲಿ ಕುರುಡಿ ಏರಿಯಾದಲ್ಲಿ ಆಗಿದ್ದಿಲ್ಲ. ಇವತ್ತು ಬಂದಿದ್ದಕ್ಕೆ ನಮ್ಗೆ ಭಾಳ ಖುಷಿಯಾಗಿದೆ. ಈಗ ಅವರು ಮೇನ್ ಅವ್ರು ಏನು ಹೇಳಿದಾರೆ ಅಂತಂದರೆ, ನಾವು ಬರೀ ಕೆಮಿಕಲ್ ಕಂಟ್ರೋಲ್ ಒಂದೇ ಮಾಡಿದರೆ ಅದು ಸಾಧ್ಯ ಇಲ್ಲ. ಬೀಜೋಪಚಾರನೂ ಮಾಡಬೇಕಾಗ್ತದೆ, ಮತ್ತು ಕೆಮಿಕಲ್ ಬಿಟ್ಟು ಬೇರೆ ರೀತಿಯಾದ ಲೈಕ್ ಈಗ ಅಂಟು ಏನಿದಿಲ್ಲ, ಈ ಅಂಟು ಇದೇನಿದಿಲ್ಲ, ಇದು ನಾವು ಮುಟ್ರು ನೀವೇನು ಮೆಣಸಿನ್ಕಾಯಲ್ಲಿ ಬಂದಿದೆಯಲ್ಲ, ಈ ಮುಟ್ರು ಸಲಗೇ ಇದು ಹೇಳಿದ್ದು. ಇದು ಅಂಟು ಬಲೆ. ಇದು ಏನಪ್ಪ ಅಂದರೆ, ಎಕರೆಗೆ ಈ ಥರದ್ದು ಒಂದು ನೀಲಿದು, ಒಂದು ಹಳದಿದು, ಒಂದು ಬಿಳಿದು, ಒಂದೊಂದು 10 ಅಂದರೆ ಎಕರೆಗೆ 30 ಹಾಕಬೇಕಾಗ್ತದೆ. ಈ ಥರ ನಾವು ಹಾಕಿ ಬಿಟ್ಟರೆ ಒಂದು 20 ದಿನ ಬಿಡಬೇಕಾಗ್ತದೆ. ಎಲ್ಲ ಹುಳಗಳನ್ನು ಟ್ರಿಪ್ಸ್ ಜಾಸ್ತಿ ಅಂದರೆ ಮುಟ್ರು ಏನು ಬರುತ್ತಲ್ಲ, ಟ್ರಿಪ್ಸಿಂದನೇ ಜಾಸ್ತಿ ಬರೋದು. ಟ್ರಿಪ್ಸು ಮತ್ತು ಬಿಳಿ ನೊಣ ಇರ್ತದೆ, ಆಯಿತಾ, ವೈಟ್ ಫ್ಲೈ ಅಂತ ಹೇಳ್ತೀವಿ ನಾವು ಮೆಣಸಿನ್ಕಾಯಲ್ಲಿ. ಅವು ಬಂದು ಇದಕ್ಕೆ ಅಂಟ್ಕೋತಾವೆ. ಅವಾಗ ಏನಾಗ್ತವೆ, ಗಿಡದ ಮೇಲೆ ಕೂಡೋಂಗಿಲ್ಲ, ಕೂತಾಗ ರಸ ಇರೋದಿಲ್ಲ. ಆಮೇಲೆ ಜೊತೆಗೆ ವೈರಸ್ ಕೂಡ ಅದು ಟ್ರಾನ್ಸ್ಮಿಟ್ ಮಾಡುತ್ತೆ. ಹಾಗಾಗಿ ಏನಂತಂದರೆ, ನಮಗೆ ಏನಂತಂದರೆ ಹೋಗಿ ರಸ ಇರೋ ವೈರಸ್ ಹಾಕೋಕ್ಕಿಂತ ಮುಂಚೆನೇ ನಾವು ಕಂಟ್ರೋಲ್ ಮಾಡ್ದಂಗೆ ಆಗ್ತದೆ, ಹೌದಾ. ಆವಾಗ ಮುಟ್ರು ಬರೋದು ಸಾಧ್ಯತೆ ಕಡಿಮೆ ಆಗ್ತದೆ. ಇನ್ನೊಂದು ಹೇಳಿದ್ರು, ಸಜ್ಜೆ ಅಥವಾ ಜೋಳ ಆಗಲಿ, ಮೆಕ್ಕೆಜೋಳ ಆಗಲಿ, ನಾವು ಬಾರ್ಡ್ರ್ ಕ್ರಾಪ್ ಅಂದರೆ ಸುತ್ತ ಬೆಳೆಯೋದ್ರಿಂದ ಏನಾಗ್ತಂದರೆ ಒಂಥರ ಗೋಡೆ ಆದಂಗೆ ಆಗ್ತದೆ, ಕಾಂಪೌಂಡ್ ಆದಂಗೆ ಆಗ್ತದೆ. ಬರಬೇಕಾದಾಗ ತ್ರಿಪ್ಸ್ ನುಸಿ ಆಗಲಿ, ಬಿಳಿ ನೊಣ ಆಗಲಿ ಆ ಗಿಡದ ಮೇಲೆ ಕೂತೆ ಬರಬೇಕಾಗ್ತದೆ. ಸೊ ಅಲ್ಲೇನಾಗುತ್ತೆ, ನಮಗೆ ಗಿಡದ ಮೇಲೆ ಅಂದರೆ ಅಲ್ಲಿಂದ ಇಲ್ಲಿ ಬರೋಷ್ಟಿಗೆ ಸತ್ತೋಗುತ್ತೆ, ಮೆಜಾರಿಟಿ ಸತ್ತೋಗ್ತದೆ. ಅಥವಾ ಇಲ್ಲಾಂದರೆ ಅದು ಆ ಗಿಡದ ಮೇಲೆ ಕೂತಾಗ ಅದರೊಳಗಿರೋ ವೈರಸ್ ಇರುತ್ತಲ್ಲ, ವೈರಸ್ ಕೂಡ ಸಾಯ್ತದೆ. ಸೊ ಈ ಕಾರಣದಿಂದ ನಮಗೆ ಮುಟ್ರನ್ನು ಕಡಿಮೆ ಮಾಡೋ ಶಕ್ತಿ ಇರ್ತದೆ. ಈ ಕಾರಣಕ್ಕೆ ನಾವು ಮೆಣಸಿನ್ಕಾಯಲ್ಲಿ ಒಂದೇ ಪದ್ಧತಿ ಬರೀ ಕೆಮಿಕಲಿಂದ ಕಂಟ್ರೋಲ್ ಮಾಡೋದ್ರೆ ಸಾಧ್ಯನೇ ಇಲ್ಲ. ಜೊತೆಗೆ ನಾವು ಬಿವೇರಿಯಾ ಬ್ಯಾಸಿನ್ ಅಂತ ಒಂದು ಈಗ ಮೇಡಮ್ ಅವ್ರು ತೋರಿಸಿದ್ರು, ಇದು ಕೂಡ ನಾವು ಮೆಣಸಿನ್ಕಾಯಿ ಮುಟ್ರು ರೋಗದ ಸಲಗೆ ಇದು ಸ್ಪ್ರೇ ಮಾಡ್ಬೋದು. ಇದ್ರ ಜೊತೆಗೆ ವರ್ಟಿಶಿಲಮ್ ಲೆಕ್ಕನೆ ಅಲ್ಲ ಮೇಡಮ್, ವರ್ಟಿಶಿಲಮ್ ಲೆಕ್ಕನೆ ಅಂತ ಒಂದು ಬರ್ತದೆ, ಇದು ಕೂಡ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗ್ತದೆ. ಇದನ್ನು ಕೂಡ ನಾವು ಮಿಕ್ಸ್ ಮಾಡಿ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಮಲ್ಲಾರೆಡ್ಡಿ, ಬೆಳೆ ಶಾರೀರ ಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಅಫಾಸನಾ ಬಾನು, ಅನುವಂಶಿಕತೆ ಹಾಗೂ ಸಸ್ಯತಳಿ ಅಭಿವೃದ್ಧಿ ವಿಜ್ಞಾನಿ ಡಾಕ್ಟರ್ ಉಮೇಶ್ ಬಾಬು, ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಎ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿ ಸಖಿಯರಾದ ಅಂಬಿಕಾ, ದೇವಮ್ಮ, ಸಿದ್ದಲಿಂಗಮ್ಮ, ನಾಗರತ್ನ, ವೀರೇಶಮ್ಮ ಸೇರಿದಂತೆ ಕುರುಡಿ ಗ್ರಾಮದ ರೈತರು ಭಾಗವಹಿಸಿದ್ದರು. ಅರೋಲಿ ಗ್ರಾಮದಲ್ಲಿ ಕೂಡ ರೈತರಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಕೃಷಿ ವಿಜ್ಞಾನಿಗಳು ಮಾಹಿತಿ ನೀಡಿದರು.